ಹರೇ ಕೃಷ್ಣ. ನಾಳೆ ರಥಸಪ್ತಮಿ. ನಾಳೆಯ ದಿನ ಸ್ನಾನವನ್ನು ಮಾಡುವಾಗ ಈ ಎಲೆಯನ್ನು ಇಟ್ಟು ಸ್ನಾನವನ್ನು ಮಾಡಬೇಕು. ಹಾಗೆಯೇ ಈ ದಿನ ವಿಶೇಷವಾಗಿ ಸ್ನಾನ ಮಾಡುವ ನೀರಿಗೆ ಈ ಎರಡು ವಸ್ತುಗಳನ್ನು ಹಾಕಿ ಸ್ನಾನವನ್ನು ಮಾಡಿದರೆ ನಿಮ್ಮ ಪಾಪ ಕರ್ಮಗಳು ಕಳೆಯುತ್ತೆ. ಹಾಗೆಯೇ ಆರೋಗ್ಯ ಸಮಸ್ಯೆಗಳು ಸಹ ನಿವಾರಣೆಯಾಗುತ್ತೆ. ಜೊತೆಗೆ ಈ ಒಂದು ಸ್ನಾನವನ್ನು ಮಾಡಿದ ನಂತರ ಪೂರ್ವಾಭಿಮುಖವಾಗಿ ನಿಂತು ಸೂರ್ಯನಿಗೆ ಸಂಬಂಧಿಸಿದಂಥ 108 ಜಪಗಳನ್ನು ಜಪಿಸಬೇಕು. ಆಗಿಲ್ಲ ಅಂದರೆ ಈ 12 ನಾಮಗಳನ್ನಾದರೂ ಜಪಿಸಬೇಕು. ಹಾಗಿದ್ರೆ ಆ ಒಂದು ಎಲೆ ಯಾವುದು, ಹಾಗೆಯೇ ಆ ಒಂದು ನೀರಿಗೆ ಬೆರೆಸಬೇಕಾಗಿರುವ ಎರಡು ವಸ್ತುಗಳು ಯಾವುದು, ಹಾಗೆಯೇ ಈ ಒಂದು 12 ಸೂರ್ಯನ ನಾಮಗಳು ಯಾವುದು ಎಂಬುದರ ಸಂಪೂರ್ಣ ಮಾಹಿತಿಗಾಗಿ ಈ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡಬೇಡಿ. ಹಾಗೆಯೇ ನೀವಿನ್ನೂ ನಮ್ಮ ಡಿವೈನ್ ಮೀಡಿಯಾ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಕಾಣುವ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನಾವು ಹಾಕುವ ಎಲ್ಲ ಮಾಹಿತಿಗಳು ಸಹ ನಿಮ್ಮ ಫೋನ್ಗೆ ಉಚಿತವಾಗಿ ಬರುತ್ತೆ. ನಾಳೆ ಬರ್ತಾ ಇರುವಂತಹ ವಿಶೇಷವಾದ ರಥಸಪ್ತಮಿಯ ದಿನದಂದು ನೀವು ಸ್ನಾನ ಮಾಡುವಂತಹ ನೀರಿಗೆ ಸ್ವಲ್ಪ ಅರಿಶಿನ ಮತ್ತು ಸ್ವಲ್ಪ ಪಚ್ಚೆ ಕರ್ಪೂರವನ್ನು ಹಾಕಬೇಕು. ಹೀಗೆ ಪಚ್ಚೆ ಕರ್ಪೂರ ಮತ್ತು ಅರಿಶಿನವನ್ನು ಹಾಕಿ ಸ್ನಾನ ಮಾಡೋದ್ರಿಂದ ನಿಮ್ಮ ನಿಮ್ಮ ಒಂದು ಗ್ರಹಗಳ ಬಲ ಏನಿರುತ್ತೆ, ವೀಕ್ ಇದ್ದರೆ ನಿಮ್ಮ ಜಾತಕದಲ್ಲಿ ಅದು ಸ್ಟ್ರಾಂಗ್ ಆಗುತ್ತೆ. ಹಾಗೆಯೇ ವಿಶೇಷವಾಗಿ ನಿಮ್ಮಲ್ಲಿ ಇರುವಂತಹ ದಾರಿದ್ರ್ಯವನ್ನು ಇದು ಕಳೆಯುತ್ತೆ. ನಾಳೆ ಸೂರ್ಯನಾರಾಯಣನು ಪಥವನ್ನು ಚಲಿಸುವ ದಿನ. ಹಾಗೆಯೇ ಸೂರ್ಯನಾರಾಯಣ ಅಂದರೆ ಸೂರ್ಯನನ್ನು ಆರಾಧಿಸುವ ದಿನ. ಹಾಗೆಯೇ ಈ ಒಂದು ದಿನ ಸ್ನಾನವನ್ನು ಮಾಡಬೇಕಾದ್ರೆ ಬಿಳಿ ಎಕ್ಕದ ಎಲೆಗಳನ್ನು ತಲೆ, ಕತ್ತು, ಭುಜ, ಕಂಕುಳು, ತೊಡೆ ಹಾಗೂ ಪಾದಗಳ ಮೇಲೆ ಇಟ್ಟು ಸ್ನಾನವನ್ನು ಮಾಡೋದ್ರಿಂದ ಆರೋಗ್ಯವು ವೃದ್ಧಿಸುತ್ತದೆ. ಯಾಕೆ ಅಂತ ಹೇಳೋದಾದರೆ ಈ ದಿನ ಎಕ್ಕದ ಎಲೆಗಳನ್ನು ಬಳಸೋದ್ರಿಂದ ಆ ಒಂದು ಎಕ್ಕದ ಎಲೆಗಳಿಗೆ ದೇಹದಲ್ಲಿರುವಂತಹ ಅನಾರೋಗ್ಯ ಸಮಸ್ಯೆಗಳು, ಚರ್ಮ ರೋಗಗಳು, ಹಾಗೆಯೇ ಕೀಲು ನೋವುಗಳನ್ನು ಕಳೆಯುವಂಥ ಶಕ್ತಿ ಇದೆ ಎಂಬ ಅರ್ಥದೊಂದಿಗೆ ಈ ಒಂದು ಎಕ್ಕದ ಎಲೆಯನ್ನು ಇಟ್ಟು ಸ್ನಾನ ಮಾಡಬೇಕು. ಹಾಗೆ ಇನ್ನು ವಿಶೇಷವಾಗಿ ನಾಳೆಯ ದಿನ ಸ್ನಾನ ಎಲ್ಲ ಮುಗಿದ ನಂತರ ಪೂರ್ವಾಭಿಮುಖವಾಗಿ ನಿಂತುಕೊಂಡು ಸೂರ್ಯನಿಗೆ ಸಂಬಂಧಿಸಿದಂತಹ ನಾಮಗಳನ್ನು ಹೇಳ್ಬೇಕು. 108 ನಾಮಗಳನ್ನು ಹೇಳ್ಬಹುದು. 108 ಆಗಿಲ್ಲ ಅಂದರೆ ಈ 12 ನಾಮಗಳನ್ನಾದರೂ ಹೇಳ್ಬೋದು. ಆ 12 ನಾಮಗಳು ಹೀಗಿದೆ, ಇದನ್ನು ಬರೆದಿಟ್ಕೊಳ್ಳಿ. ಇಂದ್ರ, ಧಾತ, ಪರ್ಜನ್ಯ, ತ್ವಷ್ಟ, ಪುಷ, ಆರ್ಯಮ, ಭಾಗ, ವಿವಸ್ವನ, ವಿಷ್ಣು, ಅಂಶುಮಾನ, ವರುಣ ಮತ್ತು ಮಿತ್ರ. ಈ 12 ಹೆಸರುಗಳು ಸೂರ್ಯನಿಗೆ ಸಂಬಂಧಿಸಿದ್ದು. ಇದನ್ನು ಜಪಿಸಿ ನಂತರ ನಾವು ನಿನ್ನೆಯ ವಿಡಿಯೋದಲ್ಲಿ ಈ ಒಂದು ರಥಸಪ್ತಮಿಯ ಪೂಜೆ ಹಾಗೆ ಸೂರ್ಯನಿಗೆ ಅರ್ಘ್ಯವನ್ನು ಅರ್ಪಿಸುವ ಮಾಹಿತಿಯನ್ನು ಹಾಕಿದ್ದೀವಿ. ಆ ವಿಡಿಯೋವನ್ನು ನೋಡಿದರೆ ರಥಸಪ್ತಮಿಯ ಸಂಪೂರ್ಣ ಮಾಹಿತಿಯು ನಿಮಗೆ ತಿಳಿಯುತ್ತೆ. ಹಾಗೆಯೇ ಈ ವಿಶೇಷವಾದಂತಹ ರಥಸಪ್ತಮಿಯ ಸ್ನಾನದ ಮಾಹಿತಿ ಇಷ್ಟವಾಗಿದ್ದರಲ್ಲಿ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಜೈ ಸೂರ್ಯನಾರಾಯಣ ಅಂತ ಕಮೆಂಟ್ ಮಾಡಿ. ಅಲ್ಲಿಯವರೆಗೂ ಹರೇ ಕೃಷ್ಣ.